ವೀಕ್ಷಕರೇ, ದೃಷ್ಟಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಆಂಧ್ರ ಪ್ರದೇಶದ ರಾಜ್ಯದಲ್ಲಿರುವ ಅನಂತಪುರ ಜಿಲ್ಲೆಯಲ್ಲಿ ಬರುವ ಸೇವಾಗಡ ಎಂಬ ಗ್ರಾಮ. ಎಸ್ ವೀಕ್ಷಕರೇ, ಶ್ರೀ ಸಂತ ಸೇವಾಲಾಲ್ ಜನ್ಮಸ್ಥಳ ಸೇವಗಡ. ಇದರ ಬಗ್ಗೆ ಇಂದು ತೆಲಂಗಾಣ ರಾಜ್ಯದಲ್ಲಿ ಬಿ ರಾಮು ನಾಯಕ್ ಅವರಿಂದ ಪ್ರೆಸ್ ಮೀಟ್. ಸೇವಾಗಢದಲ್ಲಿ ರಾಷ್ಟ್ರೀಯ ಬಂಜಾರ ಸಂಕಲ್ಪ ಯಾತ್ರೆ. ಇಲ್ಲಿ ಇಲ್ಲದ ಯಾತ್ರೆ ದಿಲ್ಲಿಯಲ್ಲಿ ಯಾಕೆ? ವಿಷಯ ಭಾರತ್ ಬಂಜಾರ ಏಕತಾ ಸಂಕಲ್ಪ ಯಾತ್ರೆ ವಿರೋಧ. ಹೌದು, ಸೇವಾಗಢ ಬಂಜಾರ ಸಮುದಾಯದ ಹೆಸರಿನಲ್ಲಿ ಸೇವಾಗಢದಿಂದ ದೆಹಲಿಯವರೆಗೆ ಹಮ್ಮಿಕೊಳ್ಳಲಾಗಿರುವ ರಾಷ್ಟ್ರೀಯ ಬಂಜಾರ ಏಕತಾ ಸಂಕಲ್ಪ ಯಾತ್ರೆಗೆ ನಮ್ಮ ವಿರೋಧವಿದೆ. ಈ ಯಾತ್ರೆಯು ಕೇವಲ ಸ್ವಪ್ರತಿಷ್ಠೆ ಮತ್ತು ರಾಜಕೀಯ ಹಿತಾಸಕ್ತಿಗಾಗಿ ನಡೆಯುತ್ತಿದೆಯೇ ಹೊರತು ಸಮುದಾಯದ ಒಳಿತಿಗಾಗಿ ಅಲ್ಲ. ಈ ಯಾತ್ರೆಯ ಕುರಿತು ಯಾವುದೇ ಮುನ್ಸೂಚನೆ ಅಥವಾ ಮಾಹಿತಿ ನೀಡಿಲ್ಲ. ದೇಶದ ಜನರಿಗೂ ಈ ಬಗ್ಗೆ ಯಾವುದೇ ಸ್ಪಷ್ಟ ಮಾಹಿತಿ ಇಲ್ಲ. ಅಭಿವೃದ್ಧಿ ಶೂನ್ಯ ಸೇವಾಗಢ ಸದ್ಗುರು ಶ್ರೀ ಸೇವಾಲಾಲ ಮಹಾರಾಜರ ಪವಿತ್ರ ಜನ್ಮ ಸ್ಥಳವಾದ ಸೇವಾಗಢದಲ್ಲೇ ಯಾವುದೇ ನೈಜ ಅಭಿವೃದ್ಧಿ ಕೆಲಸಗಳು ನಡೆದಿಲ್ಲ. ಆದರೆ ಶ್ರೀ ಮಹಾರಾಜರು ತಮ್ಮ ಸ್ವಪ್ರತಿಷ್ಠೆಯನ್ನು ಪ್ರದರ್ಶಿಸಲು ಈ ಯಾತ್ರೆಯನ್ನು ಬಳಸಿಕೊಳ್ಳುತ್ತಿದ್ದಾರೆ. ಮಾರ್ಗಸೂಚಿ ಇಲ್ಲದ ಯಾತ್ರೆ ಜುಲೈ 5ರಿಂದ ಆರಂಭವಾಗಿ 27ರವರೆಗೆ ದೆಹಲಿಯಲ್ಲಿ ಕೊನೆಗೊಳ್ಳಲಿರುವ ಈ ಯಾತ್ರೆಗೆ ಯಾವುದೇ ನಿರ್ದಿಷ್ಟ ಪ್ರಣಾಳಿಕೆ ಅಥವಾ ಸ್ಪಷ್ಟ ಮಾರ್ಗಸೂಚಿಗಳಿಲ್ಲ. ರಾಜಕೀಯ ಬಣ್ಣ ಹಾಗೂ ಸಾರ್ವಜನಿಕರ ಬೆಂಬಲದ ಕೊರತೆ ಸಂಪೂರ್ಣವಾಗಿ ರಾಜಕೀಯ ಬಣ್ಣ ಬಳಿದುಕೊಂಡಿರುವ ಈ ಯಾತ್ರೆಯಲ್ಲೇ ಸಾರ್ವಜನಿಕರಾಗಲಿ ಸಮುದಾಯದ ಜನರಿಗಾಗಲಿ ಆಸಕ್ತಿ ಇಲ್ಲ. ಜನಸಂಖ್ಯೆಯೇ ಇಲ್ಲದ ಈ ಯಾತ್ರೆ ಸಂಪೂರ್ಣವಾಗಿ ವಿಫಲವಾಗುವುದು ಖಚಿತ. ನೀವು ದೆಹಲಿಯಲ್ಲಿ ಯಾತ್ರೆ ನಡೆಸುವುದರ ಅರ್ಥವೇನು? ಉದ್ದೇಶವೇನು? ಸೇವಾಲಾಲ್ ಸ್ವಾಮಿಯಿಂದ ಕನಿಷ್ಠ ಆಶೀರ್ವಾದಗಳನ್ನು ಪಡೆಯುತ್ತೇವೆ ಅಂತ ಭಾವಿಸಿ ಜನರು ಇಲ್ಲಿಗೆ ಬರುತ್ತಾರೆ. ಆದರೆ ಅವರು ದೆಹಲಿಯಲ್ಲಿ ರಾಜಕೀಯ ಮಾಡಲು ಬಯಸುತ್ತಾರೆ. ಅದಕ್ಕಾಗಿಯೇ ನಮ್ಮ ವಿರೋಧ. ಈ ಯಾತ್ರೆಯ ಮೂಲ ಉದ್ದೇಶ ತಿಳಿಸಬೇಕು. ಅಭಿವೃದ್ಧಿ ಮಾಡಲು ಅರ್ಹರಿಲ್ಲದವರು ದೆಹಲಿ ಯಾತ್ರೆ ಮಾಡುತ್ತಿದ್ದಾರೆ. ಎಂತಿ ತಮ್ಮ ವಿಶ್ವಾಸಿ ಶ್ರೀ ರಾಮು ನಾಯಕ್, ಸಂಸ್ಥಾಪಕ ಅಧ್ಯಕ್ಷರು ಶ್ರೀ ಸಂತ ಸೇವಾಲಾಲ್ ಸಂಘ ಬಳ್ಳಾರಿ. ಭಾರತ್ ಏಕತಾ ಸಂಕಲ್ಪ ಯಾತ್ರೆಗೆ ವಿರೋಧ ಮಾಡ್ತಿದ್ದೀವಿ. ಶ್ರೀ ಮಹಾರಾಜ್ ಅನೇ ವ್ಯಕ್ತಿ ಯಾಕೆ ಡೆಲ್ಲಿಯಲ್ಲಿ ಈ ಸಮಾವೇಶ ಮಾಡ್ತಿದ್ದಾರೆ ಸಂದೇಶ ಕೊಡಬೇಕು. ಇದರ ಪ್ರಣಾಳಿಕೆ ಏನಿದೆ ಅಂತ ಹೇಳಿ ಜನಗಳಿಗೆ ಈ ಸಮಾಜಕ್ಕೆ ತಿಳಿಸಬೇಕು. ಡೆಲ್ಲಿನಲ್ಲಿ ಮಾಡೋ ಪ್ರೋಗ್ರಾಮ್ನ ಸೇವಾಗಢದಲ್ಲಿ ಮಾಡಿದರೆ ಈ ಸಮಾಜಕ್ಕೆ ಒಳ್ಳೆಯದಾಗ್ತದೆ, ಸಮಾಜದ ಜನರಿಗೆ ಒಂದು ಒಳ್ಳೆಯ ಸಂದೇಶ ಹೋಗ್ತದೆ. ಹಾಗಾಗಿ ಅವರು ಆ ಕೆಲಸ ಮಾಡ್ತಾ ಇಲ್ಲ, ಡೆಲ್ಲಿಯಲ್ಲೇ ಮಾಡ್ತಿರೋದಕ್ಕೆ ಇದಕ್ಕೆ ಎಲ್ಲ ರಾಜಕೀಯ ಇದೆ ಅಂತ ಹೇಳ್ಬಿಟ್ಟು ನನ್ನ ಒಂದು ವಿರೋಧ ಇದೆ. ಸೇವಾಗಢದಲ್ಲಿ ಇಲ್ಲದ ಯಾತ್ರೆ ದಿಲ್ಲಿಯಲ್ಲಿ ಯಾಕೆ ಅಂತೇಳಿ ನೀವು ಪ್ರಶ್ನೆ ಕೇಳ್ತಿದ್ದೀರಿ. ಹೌದು. ಮತ್ತೊಮ್ಮೆ ಇನ್ನೊಂದು ವಿಚಾರ ಏನಂತಂದ್ರೆ, ಇಡೀ ಕರ್ನಾಟಕದಲ್ಲಿ ಇರುವಂತ ಎಲ್ಲ ರಾಜ್ಯದಲ್ಲಿ, ಎಲ್ಲ ಜಿಲ್ಲೆಯಲ್ಲಿ, ಎಲ್ಲ ತಾಲೂಕದಲ್ಲಿ, ಎಲ್ಲ ಗ್ರಾಮ ಘಟಕಗಳಲ್ಲಿ ಅಧ್ಯಕ್ಷರುಗಳಿಗೆ ಮಾಹಿತಿ ಇಲ್ಲದಂತ ಈ ಏಕತಾ ಸಮಾವೇಶ ಯಾತ್ರೆ ಮಾಡುತ್ತಿದ್ದಾರೆ ಅಂತೇಳಿ ನೀವು ವಿರೋಧಿಸುತ್ತಿದ್ದೀರಿ. ಸರ್, ಇದು ಕರೆಕ್ಟ್ ಸ್ಪಷ್ಟವಾಗಿದೆ. ಒಂದೇ ಕರ್ನಾಟಕ ಅಲ್ಲ, ಇಡೀ ಭಾರತ ದೇಶದಲ್ಲಿ ಯಾರಿಗೂ ಅಷ್ಟು ಮಾಹಿತಿ ಇಲ್ಲ. ಇದು ಓನ್ಲಿ ಸೋಷಿಯಲ್ ಮೀಡಿಯಾ, ಅದು ಯಾಪ್ ಮಾಡಿಕೊಂಡು ಸೋಷಿಯಲ್ ಮೀಡಿಯಾನ ಆಕ್ಟಿವೇಟ್ ಮಾಡಿಕೊಂಡು ಪ್ರಚಾರ ಮಾಡ್ತಿದ್ದಾರೆ ಬಿಟ್ರೆ ಬೇರೆ ಯಾರಿಗೂ ಮಾಹಿತಿ ಇಲ್ಲ. ಅಲ್ಲಿ ಇರ್ತಕ್ಕಂಥ ಸೇವಾಗಢ ಟ್ರಸ್ಟ್ ಮೆಂಬರ್ಗಳಿಗೆ ಮಾಹಿತಿ ಇಲ್ಲ. ಇನ್ನು ಸಮಾಜಕ್ಕೆ ಮಾಹಿತಿ ಇದೆ. ಸೊ ನೀವು ಹೇಳುವಂತ ಆದ್ಯತೆಯಲ್ಲಿ ಇಡೀ ರಾಷ್ಟ್ರೀಯ ಬಂಜಾರ ಏಕತಾ ಸಮಾವೇಶದಲ್ಲಿ ಇಡೀ ರಾಜಕೀಯ ವ್ಯಕ್ತಿಗಳ ಪಾಲಿದೆ ಅಂತೇಳಿ ನಿಮ್ಮ ಅನಿಸಿಕೆ? ಹೌದು, ಖಂಡಿತ ಇದು ರಾಜಕೀಯ ಅಂತಾನೆ ವಿರೋಧಿಸ್ತೀವಿ. ಮುಂದಿನ ದಿನಗಳಲ್ಲಿ ಇದೇ ಹಂತದಲ್ಲಿ ಏನಾದರೂ ಮುಂದೆ ಹೀಗೆ ಬೆಳೆದು ಹೋದರೆ, ಏಕಯಾತ್ರೆ ಮತ್ತೆ ದಿಲ್ಲಿವರೆಗೆ ಹೋದರೆ ಮುಂದಿನ ಆದ್ಯತೆ ಏನ್ ಮಾಡ್ತೀವಿ? ನೋಡಿ, ನಮಗೆ ಇದರ ಸಮಜಾಯಿಸಿ ಎಲ್ಲಿವರೆಗೆ ಸಿಗಲ್ಲ.
ಬೇಕಾದ್ರೆ ಶ್ರೀ ಮಹಾರಾಜ್ ಅವರು ಏನಕ್ಕೆ ಮಾಡ್ತಿದ್ದಾರೆ, ಅವ್ರ ಉದ್ದೇಶ ಏನಂತ ಹೇಳ್ಬಿಟ್ಟು ಎಲ್ಲ ಮೀಡಿಯಾದಲ್ಲಿ ಅವ್ರು ಬೇಕಾದ್ರೆ ಬರಲಿ, ನಾವು ಅವ್ರ ಎದುರಿಗೆ ನಾವು ಕುತ್ಕೊಂಡು ಮಾತಾಡ್ತೀವಿ. ಅವ್ರ ಸಮಾಜಕ್ಕೆ ಉತ್ತರ ಕೊಟ್ಟು ಅವ್ರು ಎಲ್ಲಿವರೆಗೂ ಕೊಡಲ್ಲ ಅಲ್ಲಿವರೆಗೆ ಎಲ್ಲ ರಾಜ್ಯಗಳಲ್ಲಿ ನಾವು ವಿರೋಧ ಮಾಡ್ತಾನೆ ಹೋಗ್ತಾ ಇರ್ತೀವಿ. ನಾವು ಮುಂದಿನ ದಿನಗಳಲ್ಲಿ ಪ್ರತಿ ಜಿಲ್ಲೆಗೂ ಅಂತ ತಾಲೂಕುಗಳಿಗೆ ಎಲ್ಲ ಅಧ್ಯಕ್ಷರುಗಳಿಗೆ ಮಾಹಿತಿ ತಿಳಿಸುವಂತ ಆದ್ಯತೆ ಏನಾದರೂ ಮಾಡ್ತೀರಾ? ನಾನು ಪ್ರತಿ ಸ್ಟೇಟಲ್ಲಿ 30 ಸ್ಟೇಟಲ್ಲಿ ನಾನು ಏನಾದರೂ ಇದ್ದಾವೆ ಎಲ್ಲ ಸ್ಟೇಟಲ್ಲಿ ನಾನು ಓಡಾಡಿಬಿಟ್ಟು ಪ್ರತಿ ಜಿಲ್ಲೆಯಲ್ಲಿ ಪ್ರತಿ ಅಧ್ಯಕ್ಷರುಗಳಿಗೆ ಎಲ್ಲರಿಗೆ ನಮ್ಮ ಸಮಾಜದ ಮುಖಂಡರು ಇದ್ರ ಬಗ್ಗೆ ಅರಿವು ಮೂಡಿಸ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು ಸರ್. तो भारत बंजार एकता संकल्प यात्रा संस्थापक अध्यक्ष श्री महाराज आज काही पर्यंत तो 5 तेदी सेवागड्याची 22 तेदी दिल्लीतून काही पर्यंत तो संकल्प यात्रा लिहिले जाऊन केरोचं येर प्रणालिका कायचं येर उद्देश हम करेक्ट कोरेकरण केताने मग केरोचं येर प्रणालिका देणं आणि वो दररोज को उद्देश काही केताने केनो कसे ना दिल्ली मार्च समावेशन घालायचं वर हमून समजायचं सेवा इडी भारत देश सारे भरले करे सेवाकडे मग कसे सेवाकडे पब्लिकना गॅदर करणं कारण त्याच्याप्रती हम खंडित द्यायचा अजय काय प्रकरण करतो वो दिल्ली में राजकीय करने के हम स्पष्टंगा हम ई करण्याचा ये ऑफिस दिल्ली में काढण्याचं ये नाम ले रहे जो पण सेवाकडे नाम ले रहे श्री महाराज मग सेवाकडे धर्माधिकारी आहे केताने कच्च पण एक धर्माधिकारी वेताने वो सेवाकडे चौकटेला रेणो वो छोड़ देताने ना आज एक ट्रस्टी अध्यक्ष जगन्नाथराव सर वो करेकोणचे कामांना एक धर्माधिकारी करोस्तर ಈ ಸ್ಪಷ್ಟಂగా రాజకీయకరణ हम తీవ్రంగా ఖండిస్తాం. ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀ ಮಹಾರಾಜ್ ಅనే ವ್ಯಕ್ತಿ శ్రీ మహారాజ్ అనే వ్యక్తి సేవాగఢ్ నుంచి ఢిల్లీ వరకు ఈ యాత్రని తీసుకెళ్తున్నారు. దాని ప్రణాళిక ఏమి, దానికి ఎందుకు ఢిల్లీలోనే చేస్తున్నారు, సేవాగఢ్ అనే కాన్సెప్ట్ పెట్టుకొని సేవాగఢ్ ధర్మాధికారి అనుకొని చెప్పుకున్న వ్యక్తి ఎందుకు సేవాగఢ్లో చేయట్లేదు, దీనికి స్పష్టంగా మాకు కనపడుతుంది. సేవాగఢ్ కాకుండా ఢిల్లీలో పెట్టుకున్నందుకు ఇది రాజకీయ ప్రేరితమని మేము ఖండిస్తున్నాం. ಭಾರತೀಯ ಬಂಜಾರ ಏಕತಾ ಸಮಾವೇಶ ಯಾತ್ರೆ ವಿರೋಧ ಮಾಡಲಿಕ್ಕೆ ಕಾರಣ ಏನು ಸರ್? ಸರ್, ಇದು ಕಾರಣ ಏನಂತಂದರೆ ಭಾರತ್ ಬಂಜಾರ ಏಕತಾ ಸಂಕಲ್ಪ ಯಾತ್ರೆ ಏನಾದರೆ ಇದೆಯಲ್ಲ, ಇದು ಶ್ರೀ ಮಹಾರಾಜ್ ಅನೇ ವ್ಯಕ್ತಿ ಇದು ಟೋಟಲ್ ಭಾರತ ದೇಶದಲ್ಲಿರ್ತಕ್ಕಂಥ ಬಂಜಾರರು ಎಲ್ಲರಿಗೆ ಒಂದು ರಾಜಕೀಯವಾಗಿ ಬೇರೆ ದಾರಿ ತೋರಿಸ್ತಾ ಇರ್ತಂಥ ಕೆಲಸ ಆಗ್ತಾ ಇದೆ. ಅವರು ಸೇವಾಗಢದಿಂದ ಸ್ಟಾರ್ಟ್ ಮಾಡಿಬಿಟ್ಟು ಡೆಲ್ಲಿಗೆ ಏನಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ, ಡೆಲ್ಲಿನಲ್ಲಿ ಹೋಗ್ಬಿಟ್ಟು ಏನು ಮಾಡ್ತಾರೆ ಅನ್ನೋದು ಇದರ ಸ್ಪಷ್ಟವಾಗಿ ನಮಗೆ ಪ್ರಣಾಳಿಕೆ ಕೊಡಬೇಕು. ಆ ಪ್ರಣಾಳಿಕೆ ಕೊಟ್ಟರೆ ಅದರಲ್ಲಿ ಏನಿದೆ ಏನಿಲ್ಲ ಅಂತೇಳ್ಬಿಟ್ಟು ಫಸ್ಟು ಜನ ಡಿಸಿಷನ್ ತೊಗೊತಾರೆ. ಯಾರಿಗೂ ಇದರ ಮಾಹಿತಿ ಕೊಟ್ಟಿಲ್ಲ. ಮಾಹಿತಿ ಇಲ್ಲದೆ ನಾನು ಡೆಲ್ಲಿಗೆ ಕರ್ಕೊಂಡು ಹೋಗ್ಬಿಟ್ಟು ನಾನು ಸೇವಾಗಢನ ಡೆವಲಪ್ ಮಾಡ್ತೀನಿ, ಈ ಸಮಾಜನ ಉದ್ಧಾರ ಮಾಡ್ತೀನಿ ಅಂತ ಹೇಳ್ತಿರೋ ಅವ್ರ ಕಾನ್ಸೆಪ್ಟು ಕರೆಕ್ಟ್ ಅಲ್ಲ. ಇದು ರಾಜಕೀಯ ಅಂತಲೇ ನಾವು ಖಂಡಿಸ್ತಿದ್ದೀವಿ. ಸರ್, ಇಲ್ಲಿ ಸೇವಾಲಾಲ್ ಹುಟ್ಟಿದ್ದು ಸ್ಥಳ ಮಾಹಿತಿ ಏನಾದರೂ ಹೇಳ್ತೀರಾ ಸರ್? ಸರ್, ಸೇವಾಲಾಲ್ ಹುಟ್ಟಿರೋ ಸ್ಥಳ ಗುತ್ತಿ ಬಳ್ಳಾರಿ ಅಂತಲೇ ಇವಾಗಲ್ಲ ಅವಾಗಿಂದನೂ ಇದೆ. ಅಲ್ಲಿ ಇರ್ತಕ್ಕಂಥ ಈ ಇಡೀ ನಮ್ಮ ವಿಶ್ವಗುರು ಆಗಿರ್ತಕ್ಕಂಥ ರಾಮರಾವ್ ಮಹಾರಾಜ್ ಅವರು ಇದು ಹೇಳಿದ ಮೇಲೆ ಅಲ್ಲಿರ್ತಕ್ಕಂಥ ರಂಜಿತ್ ನಾಯಕ್ ಅವರೆಲ್ಲ ಅಲ್ಲಿ ಹಿಸ್ಟ್ರಿ ಇದೆ ಸರ್. ಅದು ಗುತ್ತಿ ಬಳ್ಳಾರಿಯಲ್ಲೇ ಸೇವಾಲಾಲ್ ಹುಟ್ಟಿರೋದು ಅಂತ ಹೇಳ್ಬಿಟ್ಟು ಪುರಾಣನೇ ಇದೆ. ಈ ಏಕತಾ ಸಂಕಲ್ಪ ಯಾತ್ರೆ ಇಡೀ ಕರ್ನಾಟಕದಲ್ಲಿ ಎಲ್ಲ ರಾಜ್ಯಗಳಲ್ಲಿ ಮತ್ತು ಜಿಲ್ಲೆಗಳಲ್ಲಿ ಮತ್ತು ತಾಲೂಕುಗಳಲ್ಲಿ ಎಲ್ಲ ತಾಲೂಕು ಘಟಕದ ಅಧ್ಯಕ್ಷರಿಗೆ ಏನಾದರೂ ಮಾಹಿತಿ ಅವರು ತಿಳಿಸಿದಾರೇನು ಸರ್? ಸರ್, ಆ ಟ್ರಸ್ಟಿನ ನಾನು ಸದಸ್ಯ, ಲೈಫ್ ಟೈಮ್ ಮೆಂಬರ್. ನನಗೆ ಅವರು ಇವಾಗಿನವರೆಗೆ ಆಹ್ವಾನನೇ ಇಲ್ಲ. ಅದು ಏನು ನಡೀತಾ ಇದೆ ಅಂತಲೇ ಗೊತ್ತಿಲ್ಲ. ಇನ್ನು ಜನಗಳಿಗೆ ಎಲ್ಲಿ ತಿಳಿಸ್ತಾರೆ? ಮತ್ತು ನೀವು ಹೇಳೋ ಲೆಕ್ಕ ಪ್ರಕಾರ ಇದಕ್ಕೆಲ್ಲ ಗೋಲ್ಮಾಲ್ ಆಗ್ತಾ ಇದೆ ಅಂತೇಳಿ ನಿಮ್ಮ ಆದ್ಯತೆ? ಇದು ಪಕ್ಕ ರಾಜಕೀಯ ಮಾಡ್ತಿದ್ದಾರೆ ಅಂತಲೇ ನಾವು ಇದನ್ನು ವಿರೋಧಿಸ್ತಿದ್ದೀವಿ. ಇದು ಮುಂದಿನ ಹಂತದಲ್ಲಿ ಹೀಗೆ ಬೆಳೆದು ಹೋದರೆ ತಾವು ಏನು ಮಾಡುವಂಥ ಆದ್ಯತೆಯಲ್ಲಿ ಇರ್ತೀರಿ ಸರ್? ಸರ್, ನಾನು ಇಡೀ ಭಾರತ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ರಾಜ್ಯಗಳಿಗೆ ತಿರುಗಿಬಿಟ್ಟು ಇದು ಕರೆಕ್ಟ್ ಅಲ್ಲ, ಇದು ಅವರು ಎಲ್ಲಿವರೆಗೆ ನನಗೆ ಸಮಜಾಯಿಸಿ ಹೇಳಲ್ಲ, ಅವರು ಎಲ್ಲಿವರೆಗೆ ಇದಕ್ಕೆ ಉತ್ತರ ಕೊಡಲ್ಲ, ಇದು ಎಲ್ಲಿವರೆಗೆ ಸಮಾಜನ ತಪ್ಪದಾರಿಗೆ ಎಳಿತಾ ಹೋಗ್ತಾ ಇರ್ತಾರೆ, ಅಲ್ಲಿವರೆಗೂ ನಾನು ಇಲ್ಲಿಂದ ಡೆಲ್ಲಿವರೆಗೆ ಅವರು ಯಾತ್ರೆ ನಡೆಯೋವರೆಗೂ ಎಲ್ಲ ರಾಜ್ಯಗಳಲ್ಲಿ ಇದೇ ಥರ ಈಗ ಇದು ಪ್ರೆಸ್ ಮೀಟು ಎಲ್ಲ ರಾಜ್ಯಗಳಲ್ಲಿ ಇದನ್ನು ಜಾಗೃತಿ ಮೂಡಿಸ್ತೀನಿ. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಥ್ಯಾಂಕ್ ಯು. ವರದಿ ಬಾವಿಹಳ್ಳಿ ನಂದ್ಯಾ ನಾಯಕ್, ದೃಷ್ಟಿ ನ್ಯೂಸ್, ತೆಲಂಗಾಣ.